ಫ್ರೆಂಡ್ ನಮಸ್ಕಾರ, ನಾನು ನಿತಿನ್. ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋ ಮುಂಚೆನೇ ನೀವು ವಿಡಿಯೋಸ್ ಅನ್ನ ಡಿಲೀಟ್ ಮಾಡೋದ್ರಿಂದ ನಿಮ್ಮ ಚಾನಲ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಸೊ ಇದ್ರ ಬಗ್ಗೆ ಫ್ರೆಂಡ್ಸ್ ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಸೊ ಸ್ಪೆಷಲಿ ಇಲ್ಲಿ ಯಾರು ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ಸೊ ಈ ತಪ್ಪನ್ನ ನೀವು ತುಂಬಾ ಸರ್ತಿ ಮಾಡ್ತಿರ್ತೀರ, ನಾನು ತುಂಬಾ ಸರ್ತಿ ಅಬ್ಸರ್ವ್ ಮಾಡಿದ್ದೀನಿ. ಸೊ ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಈ ತಪ್ಪನ್ನ ಮಾಡ್ತಿದ್ದೆ. ಸೊ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋ ಮುಂಚೆನೇ ನೀವು ವಿಡಿಯೋಸ್ಗಳು ಡಿಲೀಟ್ ಮಾಡೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಫಸ್ಟ್ ಮೇಜರ್ ಎಫೆಕ್ಟ್ ಏನಾಗುತ್ತೆ ಗೊತ್ತಾ? ಸೊ ಯಾವಾಗ ನೀವು ಒಂದು ವಿಡಿಯೋನ ಡಿಲೀಟ್ ಮಾಡ್ತಿರಲ್ಲ, ಆ ಪರ್ಟಿಕ್ಯುಲರ್ ವಿಡಿಯೋ ಮೇಲೆ ಎಷ್ಟು ವಾಚ್ ಟೈಮ್ ಬಂದಿರುತ್ತಲ್ಲ ಅದು ಕೂಡ ಫ್ರೆಂಡ್ಸ್ ಕೌಂಟ್ ಆಗೋದಿಲ್ಲ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ನೀವು ಇಲ್ಲಿ ವಿಡಿಯೋಸನ್ನು ಡಿಲೀಟ್ ಮಾಡೋಕೆ ಹೋಗ್ಬಿಡಿ. ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಸಪೋಸ್ ಅನ್ಕೊಳ್ಳಿ ಇವಾಗ ನಿಮ್ಗೆಲ್ಲರೂ ಗೊತ್ತಿದೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಕ್ಕೆ 4000 ಅವರ್ಸ್ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಫ್ರೆಂಡ್ಸ್ ಏನಾಗುತ್ತೆ, ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ, ಅದಕ್ಕೆ ಸಪೋಸ್ ಅನ್ಕೊಳ್ಳಿ 1000 ವಾಚ್ ಟೈಮ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ, ಆ ವಿಡಿಯೋ ಡಿಲೀಟ್ ಮಾಡೋದ್ರಿಂದ ಅದರಿಂದ 1000 ವಾಚ್ ಟೈಮ್ ಇರುತ್ತಲ್ಲ ಅದು ಕೂಡ ಡಿಲೀಟ್ ಆಗುತ್ತೆ, ಅದು ಕೂಡ ಕೌಂಟ್ ಆಗೋದಿಲ್ಲ. ಸೊ ಮತ್ತೆ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಆ 1000 ವಾಚ್ ಟೈಮ್ ಮತ್ತೆ ನಿಮಗೆ ಬೇರೆ ವಿಡಿಯೋಯಿಂದ ನಿಮಗೆ ಗೇನ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಮೇಜರ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೂ ಫ್ರೆಂಡ್ಸ್ ಇಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಸೊ ಅವರು ವಿಡಿಯೋ ಡಿಲೀಟ್ ಮಾಡಬೇಕು ಅಂತ ಅನ್ಸಿದಾಗ ಅವರು ಆ ವಿಡಿಯೋ ಡಿಲೀಟ್ ಮಾಡೋದಿಲ್ಲ. ಅವ್ರು ಅನ್ಕೋತಾರೆ ಡಿಲೀಟ್ ಮಾಡೋದು ಬೇಡ, ನಾವು ಇದನ್ನ ಪ್ರೈವೇಟ್ ಆಗಿ ಇಡೋಣ ಅಥವಾ ಅನ್ಲಿಸ್ಟೆಡ್ ಮಾಡಿ ಇಡೋಣ ಅಂತ ಅನ್ಕೊಂಡು ಅದನ್ನ ಪ್ರೈವೇಟ್ ಅಥವಾ ಅನ್ಲಿಸ್ಟೆಡ್ ಮಾಡಿ ಇಡ್ತಾರೆ. ಸೊ ಇದರಿಂದ ಫ್ರೆಂಡ್ಸ್ ಏನ್ ಎಫೆಕ್ಟ್ ಆಗುತ್ತೆ ಅಂದ್ರೆ ಇದರದ್ದು ವಾಚ್ ಟೈಮ್ ಕೂಡ ಕೌಂಟ್ ಆಗೋದಿಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಡಿಲೀಟ್ ಮಾಡಿರುವಂಥ ವಿಡಿಯೋ, ಅನ್ಲಿಸ್ಟೆಡ್ ಮಾಡಿರುವಂಥ ವಿಡಿಯೋ ಅಥವಾ ಪ್ರೈವೇಟ್ ಮಾಡಿರುವಂಥ ವಿಡಿಯೋಸ್ ವಾಚ್ ಟೈಮ್ ಏನಿದೆಲ್ಲ ಕೌಂಟ್ ಆಗೋದಿಲ್ಲ. ಸೊ ಇದು ಒಂದು ಮೇಜರ್ ಎಫೆಕ್ಟ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೀವೇನ್ ಮಾಡಿರ್ತೀರಾ, ಒಂದು 10 ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿರ್ತೀರಾ, ಅಪ್ಲೋಡ್ ಮಾಡಿರ್ತೀರಾ. ಸೊ ಅದರಲ್ಲಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ವಿಡಿಯೋ ಮೇಲೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಮೇಲೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಿರುತ್ತೆ, ತುಂಬಾ ಅದು ವೈರಲ್ ಆಗ್ತಾ ಇರುತ್ತೆ. ಸೊ ನೀವು ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಡಿಲೀಟ್ ಮಾಡೋಣ ಅಂತ ಅನ್ಕೊಳ್ಳಿ, ಇದರಿಂದ ಫ್ರೆಂಡ್ಸ್ ಒಂದು ವ್ಯೂಸ್ ತುಂಬಾನೇ ಡೌನ್ ಆಗುತ್ತೆ. ಯಾಕೆ ಗೊತ್ತಾ? ಸೊ ಯೂಟ್ಯೂಬ್ ಏನ್ ಮಾಡುತ್ತೆ ಗೊತ್ತಾ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಗೋರಿದಮ್ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂದ್ರೆ, ಸೊ ನಿಮ್ದು ಯಾವ್ದು ವೈರಲ್ ವಿಡಿಯೋ ಇರುತ್ತಲ್ಲ ಅದ್ರ ಮೇಲೆ ಫ್ರೆಂಡ್ಸ್ ಜಾಸ್ತಿ ವ್ಯೂವರ್ಸ್ ಬರ್ತಿರ್ತಾರೆ. ಸೊ ಇದೇನು ವೈರಲ್ ವಿಡಿಯೋ ಇರುತ್ತಲ್ಲ ಫ್ರೆಂಡ್ಸ್, ಸಪೋಸ್ ಅನ್ಕೊಳ್ಳಿ ಇವಾಗ ಒಂದ್ ದಿನದಲ್ಲಿ 1000 ಜನ ಈ ವಿಡಿಯೋ ನೋಡಿದ್ರು ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಒಂದು ವಿಡಿಯೋ ನೋಡೋದ್ರಿಂದ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, ಮಿಕ್ಕಿದ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿರ್ತಿರಲ್ಲ ಅದು ಕೂಡ ಫ್ರೆಂಡ್ಸ್ ಈ 1000 ಜನರಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ, ಅದನ್ನ ತೋರಿಸುತ್ತೆ. ಈ ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದ್ರೆ ಈ ವಿಡಿಯೋ ಕೂಡ ನೀವು ನೋಡಿ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಿಮ್ದು ಮಿಕ್ಕಿದ ವಿಡಿಯೋಸ್ ಏನಿಲ್ಲ ಅದು ಕೂಡ ಅವರಿಗೆ ರೆಕಮೆಂಡ್ ಮಾಡುತ್ತೆ. ಅಥವಾ ನೀವು ಹೊಸದಾಗಿ ಯಾವ್ದಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಅದು ಕೂಡ ರೆಕಮೆಂಡ್ ಮಾಡುತ್ತೆ. ಸೊ ಇದೇನು ಮೇನ್ ವಿಡಿಯೋ ಇದೆ ನೋಡಿ, ಇದೇನು ವೈರಲ್ ಆಗಿರುತ್ತಲ್ಲ ವಿಡಿಯೋ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇದರಿಂದ ಫ್ರೆಂಡ್ಸ್ ನಿಮಗೆ ಜಾಸ್ತಿ ವ್ಯೂಸ್ ಬರ್ತಿರುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನೀವು ಇದೇ ವಿಡಿಯೋ ಡಿಲೀಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನಾಗುತ್ತೆ, ವ್ಯೂವರ್ಸ್ ಅಥವಾ ವ್ಯೂಸ್ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಫ್ರೆಂಡ್ಸ್ ನಿಮ್ಗೆ ಹೇಳ್ತೀನಿ, ಯಾವುದೇ ಒಂದು ವಿಡಿಯೋನ ಡಿಲೀಟ್ ಮಾಡೋಕ್ಕಿಂತ ಮುಂಚೆ 10 ಸರ್ತಿ ಯೋಚನೆ ಮಾಡಿ, ಅಥವಾ ಬೆಸ್ಟ್ ಏನು ಗೊತ್ತಾ, ಆ ರೀತಿ ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡೋಕೆ ಹೋಗ್ಬಿಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಸೊ ತುಂಬಾ ಸತಿ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ, ಏನ್ ಮಾಡ್ತಾರೆ ಹೊಸ ಯೂಟ್ಯೂಬರ್ಸ್ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ, ಆನಂತರ ಅವ್ರಿಗೆ ಅನ್ಸುತ್ತೆ ಅವರು ಆ ವಿಡಿಯೋದಲ್ಲಿ ಯೂಟ್ಯೂಬ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತ. ಆನಂತರ ಅವರಿಗೆ ಭಯ ಬರೋಕ್ಕೆ ಶುರು ಆಗುತ್ತೆ. ಅವ್ರು ಅನ್ಕೋತಾರೆ ಮುಂದೆ ನನಗೆ ಫ್ಯೂಚರಲ್ಲಿ ಸ್ಟ್ರೈಕ್ ಬರುತ್ತೆ ಅಲ್ಲ ಅಂತ ಅನ್ಕೊಂಡು ಅವ್ರು ಮಾಡ್ತಾರೆ, ಆ ವಿಡಿಯೋನ ಡಿಲೀಟ್ ಮಾಡ್ತಾರೆ. ಸೊ ಈ ತಪ್ಪನ್ನ ಫ್ರೆಂಡ್ಸ್ ನೀವು ಮಾಡಕ್ಕೆ ಹೋಗ್ಬಿಡಿ. ಯಾಕೆ ಗೊತ್ತಾ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ಟ್ರೈಕ್ ಬರಬೇಕು ಅಂತ ಇದ್ರೆ ನೀವು ವಿಡಿಯೋ ಡಿಲೀಟ್ ಮಾಡಿದ್ರು ಕೂಡ ನಿಮಗೆ ಸ್ಟ್ರೈಕ್ ಬರುತ್ತೆ. ಯಾಕಂದ್ರೆ ಇದು ಫ್ರೆಂಡ್ಸ್ ಆಗಿದೆ, ಹಲವಾರು ಜನರ ಜೊತೆ ಇದು ಆಗಿದೆ. ಸೊ ಇದರಿಂದ ಫ್ರೆಂಡ್ಸ್ ಇನ್ನೂ ಒಂದು ದೊಡ್ಡ ತಪ್ಪಾಗುತ್ತೆ, ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದೇನು ಗೊತ್ತಾ, ಸೊ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೀವು ಆ ವಿಡಿಯೋ ಡಿಲೀಟ್ ಮಾಡ್ತೀರಾ, ಆದ್ರೆ ಡಿಲೀಟ್ ಮಾಡಿದ ನಂತರ ಕೂಡ ಆ ಪರ್ಟಿಕ್ಯುಲರ್ ವಿಡಿಯೋ ಮೇಲೆ ಸ್ಟ್ರೈಕ್ ಬಂದ್ರೆ ನೀವೇನ್ ಮಾಡ್ತೀರಾ ಆ ನಂತರ. ಓಕೆ, ಸೊ ಆವಾಗ ಫ್ರೆಂಡ್ಸ್ ನಿಮಗೆ ಇನ್ನೂ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ವಿಡಿಯೋಸ್ ಅನ್ನು ಡಿಲೀಟ್ ಮಾಡಕ್ಕೆ ಹೋಗ್ಬಿಡಿ. ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ಈ ರೀತಿ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.